ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಾದ್ರೆ ಬೇರೆಯವ್ರು ಯಾರಾದ್ರೂ ಪ್ರಧಾನಿ ಆಗ್ಬಿಟ್ರೆ ಅಂತ ಟೆನ್ಷನ್ ಇತ್ತು ಅವರಿಗೆ. ಹಿಂಗಾಗಿ ಯಾವಾಗಲಾದ್ರೂ ಸರಿ ಅಂತ. ಇದು ಈ ದೇಶದ ದೌರ್ಭಾಗ್ಯ. ಯಾರು ಈ ದೇಶವನ್ನ ಪೂರ್ಣ ಅರ್ಥ ಮಾಡ್ಕೊಳ್ಳಿಕ್ ಆಗ್ಲಿಲ್ವೋ, ಯಾರಿಗೆ ಈ ದೇಶ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ವೋ ಅಂತವ್ರ ಕೈಯಲ್ಲಿ ಕೊಟ್ಟಿದ್ರಿಂದಾನೇ ದೇಶ ಇವತ್ತು ಈ ಸ್ಥಿತಿಗೆ ತಲುಪ್ತು. ನೀವು ಯಾವ್ದಾದ್ರು ಕಾಲೇಜಿಗೆ ಹೋಗಿ ಈ ದೇಶದ ಮಕ್ಕಳನ್ನ ಪ್ರಶ್ನೆ ಮಾಡಿ ನೋಡಿ, ಭಾರತ ಅಂದ್ರೆ ಏನು. ನಾನು ಈ ಜಾಗೋ ಭಾರತಕ್ಕೆ ನನಗೆ ಪ್ರೇರಣೆ ಕೊಟ್ಟಂತ ದೊಡ್ಡ ಸಂಗತಿ ಅದು. ನಾನೊಂದ್ಸಲ ಒಂದು ಕಾಲೇಜಿನಲ್ಲಿ ಹೋಗಿ, ಕಾಲೇಜ್ ಏನು ಒಂದು ದೊಡ್ಡ ಸಮಾವೇಶ, ಕಾಲೇಜಿನ ಮಕ್ಕಳ ಸಮಾವೇಶ, ಅದು ಶಿವಮೊಗ್ಗದಲ್ಲಿ ನಡೀತು. ಆಗ ಅಲ್ಲಿ ವೇದಿಕೆ ಮೇಲೆ ಇಂಧನ ಸಚಿವರು ಕೂತಿದ್ರು. ನಾನು ಮಾತನಾಡ್ತಾ ಮಕ್ಕಳನ್ನ ಕೇಳಿದೆ, ಭಾರತ ಅಂದ್ರೆ ಏನು. ಒಂದು ಹುಡುಗ ಹೇಳ್ದ, ಯಾವ ದೇಶದಲ್ಲಿ ಯಾವಾಗ್ಲೂ ಕರೆಂಟ್ ಇರೋದಿಲ್ವೋ ಅದನ್ನ ಭಾರತ ಅನ್ಬಹುದು ಅಂತ. ಅವನು ಹೇಳಲಿಕ್ಕೂ ಕರೆಂಟ್ ಹೋಗ್ಲಿಕ್ಕೂ ಸರಿ ಹೋಯ್ತು. ನಾನು ಕೇಳಿದೆ ಇಂಧನ ಸಚಿವರಿಗೆ, ನೋಡಿ ನಮ್ಮ ಹುಡುಗರು ಪರ್ಫೆಕ್ಟ್ ಆಗಿ ಹೇಳಿದ್ರು ಅಂತ. ಅವರಂದ್ರು ನನ್ ಕರ್ಮ ಇದು, ನಾನೇನ್ ಮಾಡ್ಲಿ ಅಂದ್ರು ಅವರು. ಸುಮ್ಮನಾದೆ ನಾನು ಕೇಳಿದೆ ಇನ್ನೇನಂತಾರೆ ಭಾರತ ಅಂದ್ರೆ, ಡೆಫಿನೇಷನ್ ಏನು. ಇನ್ನೊಬ್ಬ ಹುಡುಗ ಹೇಳ್ದ, ಯಾವ ದೇಶದಲ್ಲಿ ನಲ್ಲಿ ಬಿಟ್ರೆ ನೀರಿಗಿಂತ ಹೆಚ್ಚು ಗಾಳಿ ಬರುತ್ತೋ ಅದು ಭಾರತ ಅಂದ. ಇನ್ನೊಬ್ಬ ಹೇಳ್ದ, ಯಾವ ದೇಶದಲ್ಲಿ ರಸ್ತೆ ಕಡಿಮೆ ಹೊಂಡ ಜಾಸ್ತಿಯೋ ಅದು ಭಾರತ. ನಾನು ಮಂಗಳೂರಿನವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಿಲ್ಲ, ಯಾವಾಗ್ಲಾದ್ರೂ ಬೆಂಗಳೂರಿಗೆ ಹೋಗಿ ನೋಡಿ ಗೊತ್ತಾಗ್ತದೆ ನಿಮಗೆ ಎಂತ ಪರಿಸ್ಥಿತಿ, ಭಾರತ ಅಂದ್ರೆ ಏನು ಅಂತ ಹುಡುಗರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾನು ಸುಮ್ಮನೆ ಹೀಗೆ ಕೇಳ್ತಾ ಹೋದ್ರೆ ಹುಡುಗರು ಒಂದರಿಂದ ಒಂದು ಭಾರತದ ಬಗ್ಗೆ ಹೇಳ್ತಾ ಹೋದ್ರು. ನಾನು ಕೇಳಿದೆ, ಏನಪ್ಪಾ ಭಾರತವನ್ನು ಇಷ್ಟೆಲ್ಲ ಬೈತಿರಲ್ಲಪ್ಪ, ನನಗಂತೂ ಹೊಟ್ಟೆ ಉರಿಯುತ್ತೆ, ನನ್ನೆದುರಿಗೆ ಬೈತೀರಾ ನೀವು, ಹೋಗ್ಲಿ ಹೊಗಳ್ಲಿಕ್ಕೆ ಏನಾದ್ರೂ ಇದೆಯಾ ಭಾರತದ ಬಗ್ಗೆ ಅಂತ ಕೇಳಿದ್ರೆ, ಒಂದು ಹುಡುಗ ನಿಂತ್ಕೊಂಡು ಹೇಳ್ದ, ಭಾರತದ ಸಂಸ್ಕೃತಿ ತುಂಬಾ ಶ್ರೇಷ್ಠವಾದ್ದು ಅಂದ. ಸ್ವಲ್ಪ ಸಮಾಧಾನ ಆಯ್ತು, ಯಾಕೋ ಅನುಮಾನನೂ ಬಂತು. ನಾನು ಕೇಳಿದೆ ಸಂಸ್ಕೃತಿ ಅಂದ್ರೆ ಏನು. ಅವನಂದ ಅದು ಗೊತ್ತಿಲ್ಲ ನಂಗೆ ಅಂತ. ಸಂಸ್ಕೃತಿ ತುಂಬಾ ದೊಡ್ಡದು ಹೌದು, ಆದ್ರೆ ಸಂಸ್ಕೃತಿ ಅಂದ್ರೆ ಏನು ಅದು ನಂಗೆ ಗೊತ್ತಿಲ್ಲ ಸರ್. ಎಲ್ಲರೂ ಹೇಳ್ತಾರೆ ಭಾರತದ ಸಂಸ್ಕೃತಿ ತುಂಬಾ ದೊಡ್ಡದ್ದು, ಅದು ಗ್ರೇಟು ಅಂತ. ನನಗೆ ಬಹಳ ವಿಚಿತ್ರ ಅನಿಸಿದ್ದು ಅಂತಂದ್ರೆ, ಈ ದೇಶದ ಸಂಸ್ಕೃತಿಯ ಬಗ್ಗೆ ಗಂಟೆಗಟ್ಟಲೆ ಮಾತನಾಡ್ತೀವಿ ನಾವು, ಬೇಕಿದ್ರೆ ಮಾತನಾಡಬಲ್ಲೆವು, ಆದ್ರೆ ಆ ಸಂಸ್ಕೃತಿ ಯಾವುದು ಅಂತ ಅತ್ಯಂತ ಸೂಕ್ಷ್ಮವಾಗಿ ಪ್ರಶ್ನೆ ಕೇಳಿದಾಗ ನಮಗೆ ಅನುಮಾನ ಆಗ್ಬಿಡುತ್ತೆ. ಸತ್ಯ ಹೇಳ್ತೀನಿ ನಿಮಗೆ, ಈ ಅನುಮಾನಗಳು ಹೆಂಗೆಂಗ್ ಕಾಡ್ತವೆ. ನಾನು ಈ ಕೇಳುವ ಪ್ರಶ್ನೆಯನ್ನ ದಯವಿಟ್ಟು ಮನೆಗೆ ಹೋಗಿ ಕೂತ್ಕೊಂಡು ಒಬ್ಬರೇ ಯೋಚನೆ ಮಾಡಿ. ನಾವು ಮಿಜೋರಾಂಗೆ ಹೋಗಿದ್ವಿ. ಮಿಜೋರಾಂಗೆ ಹೋಗಿ ಬಾಂಗ್ಲಾ ಬಾರ್ಡರ್ ಅಲ್ಲಿ ಕೆಲವು ದಿನಗಳ ಕಾಲ ಇದ್ದು ವಾಪಸ್ ಬರ್ಬೇಕಾದ್ರೆ ರಾತ್ರಿ ಸುಮಾರು 10:30 ನಾವು ಮಿಜೋರಾಂನ ಒಂದು ಪ್ರಮುಖ ಪಟ್ಟಣಕ್ಕೆ ಬಂದ್ವಿ. ನಾವು 10:30 ಬರೋ ವೇಳೆಗೆ ಡೀಸೆಲ್ ಖಾಲಿ ಆಯ್ತು ಗಾಡಿದು ಅಂತ. ಡೀಸೆಲ್ ಒಂದು ಅಂಗಡಿ 10 ಗಂಟೆಗೆ ಬಾಗಿಲಾಕಿತ್ತು ಅಷ್ಟೇ, ಒಳಗಡೆ ಲೈಟ್ ಉರಿತಿದೆ. ನಾವು ಹೇಳಿದ್ವಿ ಮುಂದೆ ಇನ್ನೊಂದು 10 ಗಂಟೆ ಹೋಗ್ಬೇಕು, ಡೀಸೆಲ್ ತುಂಬೋದಾ ಅಂತ. ಅವನಂದ 10 ಗಂಟೆಗೆ ಕ್ಲೋಸ್ ಅಂದ್ರೆ ಕ್ಲೋಸ್ ಅಷ್ಟೇ, ಬೆಳಗ್ಗೆ 4:15 ಓಪನ್ ಮಾಡ್ತೀನಿ ಆಮೇಲೆ ಬನ್ನಿ ಇಂದ. ನೀವು ನಂಬಲ್ಲರಿ, ಮಿಜೋರಾಂನ ರೋಡ್ ಸೈಡ್ ನಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4:15ವರೆಗೂ ವೆಯ್ಟ್ ಮಾಡ್ತಾ ನಿಂತ್ವಿ. ಆ ಗಾಡಿಯಲ್ಲೇ ಸಿಕ್ಕ ಭಂಗಿಯಲ್ಲಿ ಮಲಗಿದ್ವಿ. ಅಷ್ಟೊತ್ತಿಗೆ ಬೆಳಗಾಗೆದ್ದು ಒಂದಷ್ಟು ಬೆಂಕಿ ಕಾಯಿಸ್ಕೊಂಡು ಕೂತಿದ್ವಿ, ಸಿಕ್ಕಾಪಟ್ಟೆ ಚಳಿ. ಇನ್ನೊಂದು ವ್ಯಾನ್ ಬಂತು, ಒಂದು ಟೆಂಪೋ ಟ್ರಾವೆಲರು, ಅದರಿಂದ ಒಂದು 7-8 ಜನ ಕೆಳಗಿಳಿದ್ರು. ನಂಗೆ ಗೊತ್ತಾಯ್ತು ಇವರೆಲ್ಲ ಯಾವುದೋ ಕ್ರಿಶ್ಚಿಯನ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಾ ಅಂತ, ದೊಡ್ಡ ಕಾರ್ಯಕ್ರಮಕ್ಕೆ. ಅವ್ರು ಬಂದು ನಿಂತು ನಮ್ಮನ್ನು ಕೇಳಿದ್ರು, ವಿಚ್ ಫೇತ್ ಡು ಯು ಬಿಲಾಂಗ್ ಟು. ನೀವೆಲ್ಲ ಯಾವ ಫೈತ್ಗೆ ಬಿಲಾಂಗ್ ಆಗಿದ್ದೀರಿ, ಧರ್ಮ ಅಂತ ಕೇಳುವುದಿಲ್ಲ ಅವರು. ನೀವು ಯಾರನ್ನು ನಂಬಿತೀರಿ, ಯಾವ ನಂಬಿಕೆ ನಿಮ್ದು ಅಂತ. ನಾನ್ ಪಕ್ಕದಲ್ಲಿ ಇದ್ದವನು ಹೇಳಿದೆ, ಐ ಆಮ್ ಹಿಂದೂ. ಹೇಳ್ಕೊಳ್ಳಿಕ್ಕೇನ್ರಿ ನಾಚಿಕೆ. ನೀವು ಮುಸಲ್ಮಾನ್ ರಾಷ್ಟ್ರದಲ್ಲಿದ್ರು ನೀವು ಹಿಂದೂ, ನೀವೇನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿಕ್ಕೆ ಆಗ್ತದೆ. ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ. ಹಂಗ್ ಕೇಳಿದಾಗ ಅವ್ರು ಹೇಳಿದ್ರು, ನೀವು ಹಿಂದೂಗಳು, ಅಯ್ಯೋ ಪಾಪ, ನೀವು ಹಿಂದೂಗಳು ಸ್ವರ್ಗಕ್ಕೆ ಹೋಗೋದು ಖಾತ್ರಿ ಇಲ್ಲ ಅಲ್ಲ ಅಂತಂದ. ನಾನು ಕೇಳಿದೆ ಯಾಕೆ. ಅವನಂದ, ನೀವು ಮತ್ ಹುಟ್ಟಬೇಕಲ್ಲ, ನಮಗಾದ್ರೂ ಯೇಸು ಕ್ರಿಸ್ತ ಒಂದ್ಸಲ ಬಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನಂದೆ, ನಾವು ಸ್ವರ್ಗಕ್ಕೆ ಹೋಗೋದು ಖಾತ್ರಿ, ನಂಗೆ ನಿಮ್ಮ ಮೇಲೆ ಡೌಟ್ ಇದೆ ಎಂದೆ ನಾನು ಕೇಳ್ದ ಯಾಕೆ. ನಾನಂದೆ, ನೋಡು, ನಾನು ನೋಡ್ಲಿಕ್ಕೆ ರಾಮನ ತರ ಇದ್ದೀನಿ. ನಾನು ಸ್ವರ್ಗದ ಬಾಗಿಲಿಗೆ ಹೋದ್ರೆ ರಾಮ ಹೇಳ್ತಾನೆ, ನೀನ್ ನಂತರ ಇದೆಯಾ, ನಮ್ಮವ್ ನೀನು ಬಾ ಅಂತ ಕರ್ಕೊಳ್ತಾನೆ. ನೀನು ನೋಡ್ಲಿಕ್ಕೆ ರಾಮನ ತರ ಇದ್ದೀಯಾ, ಆದ್ರೆ ಪ್ರಾಬ್ಲಮ್ ನೀನ್ ಯೇಸು ಕ್ರಿಸ್ತನ್ ಪೂಜೆ ಮಾಡ್ತಿದ್ದೀಯಾ. ನೀನು ಸ್ವರ್ಗದ ಬಾಗಿಲಿಗೆ ಹೋಗಿ ನಿಂತಾಗ ಯೇಸು ಕ್ರಿಸ್ತ ಹೇಳ್ತಾನೆ, ನೀನ್ ನನ್ನನ್ನು ಪೂಜೆ ಮಾಡಿರ್ಬೋದು, ನೋಡ್ಲಿಕ್ಕೆ ನಂತರ ಇಲ್ವಲ್ಲ, ನಂದು ನಿಂದು ಬಹುಶಃ ಜೀನ್ಸ್ ಬೇರೆನೆ, ನೀ ಹೊರಗೋಗು ಅಂತಾನೆ. ನೀನ್ ಇಟ್ಟಿದಿರ ರಾಮನನ್ನು ಪೂಜಿಸಲಿಲ್ಲ, ಹಿಂಗಾಗಿ ರಾಮನು ನೀನು ಒಳಗ್ ತಗೊಳ್ಳೋದಿಲ್ಲ. ತ್ರಿಶಂಕು ಸ್ವರ್ಗ ನಿಂದು, ಪ್ರಾಬ್ಲಮ್ ನಿಂದು, ನಂದಿಲ್ಲ ಅಂತಂದೆ. ಅವನಿಗೆ ಗಾಬರಿ ಆಯ್ತು. ಒಂದು ಕ್ಷಣ ಕೋಪನೂ ಬಂತು ಅವನಿಗೆ. ಕೋಪ ಬಂದು ನಮ್ ಜೊತೆ ಎಲ್ಲ ತುಂಬಾ ಜನ ಹುಡುಗರು ನಿಂತಿದ್ರು, ಎಲ್ಲರೂ ಕಟ್ಟರ್ ಹಿಂದೂಗಳು ಅಂತ ಹೇಳ್ಕೊಳ್ಳೋರು. ಅವರಿಗೊಂದು ಪ್ರಶ್ನೆ ಕೇಳಿದ ಅವನು, ನಾನು ಕ್ರಿಶ್ಚಿಯನ್ ಧರ್ಮವನ್ನ, ಕ್ರಿಶ್ಚಿಯನ್ ಮತವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬಲ್ಲ, ಏನು ಕ್ರಿಶ್ಚಿಯನ್ ಮತ ಅಂತ. ನೀನು ನಿನ್ನ ಹಿಂದೂ ಮತವನ್ನ ಒಂದು ವಾಕ್ಯದಲ್ಲಿ ಹೇಳು ನೋಡೋಣ ಅಂತ.
ನನ್ನ ಹುಡುಗರೆಲ್ಲ ಗಾಬರಿ ಆಗ್ಬಿಟ್ರು. ಒಂದ್ಸಲ ಹೆಂಗ್ ಹೇಳೋದಪ್ಪ, ಏನ್ ಹೇಳ್ಬೇಕು, ನಾವು ಹಿಂದೂ ಧರ್ಮ ಆಚಾರ ಅಂತ ಎಲ್ಲ ಹೇಳ್ಕೊಳ್ತೀವಿ ನಿಜ, ಯಾರಾದ್ರೂ ಬಂದು ಹಿಂಗ್ ಕೇಳ್ಬಿಟ್ರೆ ಏನ್ ಹೇಳ್ಬೇಕು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ನನಗೆ ಆಗನ್ನಿಸ್ತು. ನಾವ್ ಎಷ್ಟು ವೀಕ್ ಆಗಿದ್ದೀವಿ ಅಂತ ಕೇಳಿದ್ರೆ, ನಾವ್ ಎಷ್ಟು ಚಿಕ್ಕವರಾಗಿದ್ದೀವಿ ಅವ್ರ ಮುಂದೆ ಉತ್ತರ ಕೊಡ್ಲಿಕ್ಕೆ ಎಷ್ಟು ಒದ್ದಾಡ್ಬಿಡ್ತೀವಲ್ಲ ಅಂತ ಬಹಳ ಬಾರಿ ಅನ್ನಿಸ್ತು. ನಾನು ಅವನಿಗೆ ತಮಾಷೆ ಮಾಡಿ ಹೇಳಿದೆ, ನಿನ್ನ ಧರ್ಮ ಎಷ್ಟು ಚಿಕ್ಕದ್ದು ಅಂತಂದ್ರೆ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ಬೋದಪ್ಪ, ನನ್ನ ಧರ್ಮ ಎಷ್ಟು ದೊಡ್ಡದು ಅಂತಂದ್ರೆ ಒಂದೊಂದು ಪುಸ್ತಕ ಬರೆದ್ರು ಮುಗಿಯೋದಿಲ್ಲ, ಅದಕ್ಕೆ ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಒದ್ದಾಡ್ತಾರೆ ಇವರೆಲ್ಲ ಅಂತ ನಮ್ಮ ಹುಡುಗರಿಗೆ ಸ್ವಲ್ಪ ವಿಶ್ವಾಸ ಬಂತು. ಆಗ ಆನಂತರ ಹುಡುಗರು ಚರ್ಚೆಗೆ ನಿಂತುಕೊಂಡು ಆತ್ಮದ ಕುರಿತಂತೆ ಮಾತನಾಡಿದ್ವಿ. ಸ್ವಾಮಿ ವಿವೇಕಾನಂದರ ಮಾತಿದೆಯಲ್ಲ, ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್, ಪ್ರತಿಯೊಂದು ಆತ್ಮವು ದೈವತ್ವಕ್ಕೆ ಹತ್ತಿರವಾದಂತದ್ದು, ಪ್ರತಿಯೊಬ್ಬನು ಭಗವಂತನಾಗಬಲ್ಲ ಅನ್ನುವಂತ ವಿಚಾರಗಳ ಮೇಲೆ ಹುಡುಗರು ಎಷ್ಟು ಚರ್ಚೆ ಮಾಡಿದ್ರು ಅಂತಂದ್ರೆ, ಎದುರಿಗೆ ನಿಂತಿದ್ದವರು ಒಬ್ಬೊಬ್ಬರೇ ಕಳಚಿಕೊಂಡು ಗಾಡಿ ಹತ್ತಿದ್ರು, ಅವ್ರ ಪಾಡಿಗೆ ಅವ್ರು ಹೊರಟ್ರು, ಡೀಸೆಲ್ ತುಂಬಿಸ್ಕೊಂಡು ನಾವು ಬಂದ್ವಿ. ಆದ್ರೆ ಈಗ ಒಂದ್ಸಲ ಯೋಚನೆ ಮಾಡಿ, ಇದೇ ಪ್ರಶ್ನೆ ನಡು ರಸ್ತೆಯಲ್ಲಿ ಯಾರಾದ್ರೂ ನಮಗ್ ಕೇಳ್ಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡತ್ತೆ ಅಂತ. ಯಾಕೆ ಹಿಂಗಾಯ್ತು ಗೊತ್ತೇನು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ, ಬಹುಶಃ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯೇ ಬ್ರಿಟಿಷರು ಈ ದೇಶಕ್ಕೆ ಬಂದವರು ಹೇಳಿದ್ರು, ಈ ದೇಶದ ಜನರನ್ನ ಹೆಂಗೆ ತಯಾರು ಮಾಡಬೇಕು ಅಂತಂದ್ರೆ, ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡಬೇಕು, ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡಬೇಕು ಅಂತ ಜನಾಂಗವನ್ನ ಈ ದೇಶದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಅವ್ರು ಅತ್ಯಂತ ದೀರ್ಘಕಾಲದ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದ ದೀರ್ಘಕಾಲದ ಪ್ರಯತ್ನ ಫಲ ಕೊಟ್ಟಿದ್ದು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ. ಈ ದೇಶವನ್ನ ಆಳುವಂತ ಈ ದೇಶದ ನಾಯಕರುಗಳು ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಟ್ಟರು. ನೆಹರು ಬಗ್ಗೆನೇ ಯೋಚನೆ ಮಾಡಿ. ಸೋಮನಾಥ ಮಂದಿರವನ್ನ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಾಗ ನೆಹರು ಹೇಳ್ತಾರೆ, ಸೋಮನಾಥ ಮಂದಿರವನ್ನ ಕಟ್ಟಿದ್ರೆ ನಾವು ಭಾರತೀಯರು ಹಿಂದೂಗಳು ಅಂತ ಹೇಳ್ಕೊಂಡಂತಾಗುತ್ತೆ, ಅದನ್ನ ಕಟ್ಟಬಾರದು ಅಂದ್ರು. ಸರ್ದಾರ್ ಪಟೇಲ್ರು ಹೇಳಿದ್ರು, ಸೋಮನಾಥ ಮಂದಿರವನ್ನ ಹಾಗೆ ಬಿಟ್ರೆ ಹಿಂದೂಗಳು ಹೇಡಿಗಳು ಅಂತ ಪ್ರೂವ್ ಮಾಡಿದಂತಾಗುತ್ತೆ, ನಾನಂತೂ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ. ನೆಹರು ಹೇಳಿದ್ರು, ಈ ಮಂದಿರವನ್ನ ಕಟ್ಟಲಿಕ್ಕೆ ನಯಾ ಪೈಸೆ ದುಡ್ಡನ್ನ ಗವರ್ಮೆಂಟ್ ಇಂದ ಕೊಡೋದಿಲ್ಲ. ಸರ್ದಾರ್ ಪಟೇಲ್ ಹೇಳಿದ್ರು, ನಿಮ್ ಗವರ್ಮೆಂಟ್ ನ ಭಿಕ್ಷೆ ನಾವು ಬೇಡೋದಿಲ್ಲ, ಹಿಂದೂಗಳು ಒಂದೊಂದು ರೂಪಾಯಿ ಹಣ ಕೊಟ್ಟು ಈ ಮಂದಿರ ಕಟ್ತೀವಿ ಅಂತ ಹಠ ಹಿಡಿದು ಮಂದಿರವನ್ನ ಕಟ್ಟಿ ನಿಲ್ಲಿಸಿ ಇವತ್ತಿಗೆ ಸ್ವಲ್ಪ ಮಟ್ಟಿಗಾದರೂ ಗೌರವ ಉಳಿಸಿದ್ರು. ಆದ್ರೆ ದುರ್ದೈವ, ಈ ದೇಶದ ನಾಯಕರುಗಳು ಆನಂತರದ ದಿನದಲ್ಲಿ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡುವಂತ ಜನಾಂಗವನ್ನ ಸೃಷ್ಟಿ ಮಾಡಿಬಿಟ್ವಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನನ್ನ ರಾಷ್ಟ್ರದಂತ ಮತ್ತೊಂದು ರಾಷ್ಟ್ರ ಇಲ್ಲ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ. ಬಹುಶಃ ಎಲ್ಲ ರಾಷ್ಟ್ರಗಳನ್ನ ನೋಡಿದವನು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ನಾನು ಯಾವುದೇ ರಾಷ್ಟ್ರಗಳನ್ನು ನೋಡ್ಲಿಲ್ಲ, ಆದ್ರೆ ಆ ರಾಷ್ಟ್ರಗಳ ಬಗ್ಗೆ ಅಧ್ಯಯನ ಮಾಡಿದ ಆಧಾರದ ಮೇಲೆ ಹೇಳ್ತೀನಿ, ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಹೆಮ್ಮೆಯಿಂದ ಹೇಳಿ ನನ್ನ ರಾಷ್ಟ್ರ ಅದು ಅಂತ. ಅದನ್ನೇ ನರೇಂದ್ರ ಮೋದಿ ಹೇಳೋದು, ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ. ಒಂದು ಭಾರತ ಶ್ರೇಷ್ಠ ಭಾರತ ನಿರ್ಮಾಣ ಅನ್ನೋ ಪರಿಕಲ್ಪನೆಯೇ ಅದು. ಯಾವ ರೀತಿಯಿಂದ ಪ್ರಪಾತಕ್ಕೆ ಈ ಭಾರತವನ್ನು ತಳ್ಳಿದ್ದೀವೋ ಅಲ್ಲಿಂದ ಮೇಲಕ್ಕೆ ತರಬೇಕು. ಯಾಕೆ ಈ ರಾಷ್ಟ್ರ ಶ್ರೇಷ್ಠ ರಾಷ್ಟ್ರ? ತರುಣರನ್ನು ನೋಡಿ, ಯಾರಾದ್ರೂ ದನ ಹಿಡಿಲಿಕ್ಕೆ ಹೋಗ್ತಾರೆ, ಪೊಲೀಸರ ಜೊತೆ ಹೊಡೆದಾಟ ಬರುತ್ತೆ, ಪೊಲೀಸರ ಲಾಠಿ ಏಟು ತಿನ್ಬೇಕಾದ್ರೆ ಬರೋದು ಎರಡೇ ಮಂತ್ರ, ಒಂದು ಭಾರತ್ ಮಾತಾ ಕಿ ಜೈ, ಎರಡನೇದು ಒಂದೇ ಮಾತರಂ ಅಂತ. ಈ ಒಂದೇ ಮಾತರಂ ಹೇಳ್ತಿದ್ದಂತೆ ನರನಾಡಿಗಳಲ್ಲಿ ವಿದ್ಯುತ್ ಹರಿಲಿಕ್ಕೆ ಶುರುವಾಗ್ಬಿಡುತ್ತೆ, ಇದ್ದಕ್ಕಿದ್ದಂತೆ ಶಕ್ತಿ ಜಾಗೃತವಾಗುತ್ತೆ, ಆ ಲಾಠಿ ಏಟನ್ನು ತಡೆಯಬಲ್ಲಂತ ಶಕ್ತಿ ಬರುತ್ತೆ ಅಂತ. ಐ ವಾಸ್ ಶಾಕ್ಡ್. ತುಂಬಾ ಚೆನ್ನಾಗಿದೆ ಅಂತ. ಆ ಬಂಕಿಮರು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸುತ್ತಲೂ ಇರುವಂತ ವಾತಾವರಣವನ್ನು ನೋಡಿ ಆ ಕವನವನ್ನು ಬರೆದ್ರಂತೆ, ಒಂದೇ ಮಾತರಂ ಇಟ್ಕೊಂಡು, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ. ಸುಂದರವಾದ ಸಾಲು. ರಾತ್ರಿ ಮನೆಗೆ ಬಂದ್ರು, ನಿದ್ದೆ ಬರಲಿಲ್ಲ, ಯಾವುದೋ ಅಪರೂಪದ ಧ್ಯಾನದ ಸ್ಥಿತಿಯಲ್ಲಿ, ಸಮಾಧಿಯ ಸ್ಥಿತಿಯಲ್ಲಿ ಏನೋ ಹೇಳ್ತಾ ಇದ್ರು. ಸೋದರಳಿಯ ಪಕ್ಕದಲ್ಲಿ ಕೂತ್ಕೊಂಡು ಗೀಚ್ಕೊಂಡ. ಬೆಳಗ್ಗೆ ಎದ್ದು ತೋರಿಸ್ದ, ಮಾವ ನಿನ್ನೆ ಏನೋ ಹೇಳ್ತಿದ್ದೆ, ಬರೆದಿಟ್ಟಿದ್ದೀನಿ ನೋಡು ಅಂತ. ನೋಡಿದ್ರವರು ಗಾಬರಿಗೊಂಡ್ರು. ಏನ್ ಸುಂದರವಾದ ಸಾಲು ಗೊತ್ತೇನು? ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಹಿಡಿದಿರ್ತ ಖರ ಖರವಾಲೆ, ಕೇ ಬೋಲೆ ಮಾ ತುಮಿಯೋ ಬೋಲೆ. ಅಮ್ಮ, ಕೋಟಿ ಕೋಟಿ ಕಂಠಗಳು ನಿನಗೋಸ್ಕರ ಗರ್ಜಿಸ್ಲಿಕ್ಕೆ ಸಿದ್ಧವಾಗಿವೆ, ಕೋಟಿ ಕೋಟಿ ಕೈಗಳು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ನಿನಗೋಸ್ಕರ ಕಾದಾಡ್ಲಿಕ್ಕೆ ಸಜ್ಜಾಗಿವೆ. ನಿನ್ನನ್ನು ಅಬಲೆ ಅಂತ ಯಾರಾದ್ರೂ ಕರೀತಾರೆ ಅಂತ ಕೇಳಿದ್ರು. ಮುಂದಿನ ಸಾಲು, ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ. ಅಮ್ಮ, ನೀನೇ ವಿದ್ಯೆ, ನೀನೇ ಧರ್ಮ, ನೀನೇ ಮರ್ಮ, ನನ್ನ ಹೃದಯದಲ್ಲಿರೋ ಭಕ್ತಿ ನೀನು, ನನ್ನ ತೋಳ್ನಲ್ಲಿರೋ ಶಕ್ತಿ ನೀನು, ನಾನು ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತೀನಲ್ಲ ದೇವರು, ಅದು ಕೂಡ ನೀನೇ ತಾಯಿ ಅಂದ್ರು. ಮೂರನೇ ಸ್ಥಾನದ ತುಂಬಾ ಅದ್ಭುತವಾದ್ದು. ಅವ್ರು ಹೇಳ್ತಾರೆ, ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲ ಕಮಲ ದಲ ವಿಹಾರಿಣಿ. ಅಮ್ಮ, ನೀನೇ ದುರ್ಗೆ, 10 ಕೈಗಳಲ್ಲೂ 10 ಆಯುಧ ನಿನ್ನ ಕೈನಲ್ಲಿ ಇಟ್ಕೊಂಡಿದ್ದೀಯಾ. ಅರ್ಥ ಏನ್ ಗೊತ್ತೇನು? ನಿನ್ನ ಮಕ್ಕಳು ಹೇಡಿಗಳಾಗಿ ನಿನ್ನ ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಿನ್ನ ರಕ್ಷಣೆ ಮಾಡ್ಕೊಳ್ಳೋ ತಾಕತ್ ನಿನಗೆ ಇದೆ ತಾಯಿ ಅಂದ್ರು. ಸುಂದರವಾದ ಸಾಲುಗಳು.
ಸ್ವಾತಂತ್ರ್ಯ ಬಂದಾಗ ಈ ದೇಶದ ಮೊದಲ ಪ್ರಧಾನಿ ನೆಹರು ಹೇಳಿದ್ರು, ಮುಸಲ್ಮಾನರು ಕೆಲವರು ಗಲಾಟೆ ಮಾಡಿದ್ರು, ಅದರಲ್ಲಿ ಭಾರತ ಮಾತೆಯನ್ನು ದೇವರು ಅಂತ ಕರಿತೀರಿ, ದುರ್ಗೆ ಅಂತ ಕರಿತೀರಿ, ನಮ್ಗದು ಇಷ್ಟ ಆಗಲ್ಲ ಅಂತ ಹೇಳಿ ಸಾಲುಗಳನ್ನೆಲ್ಲ ತುಂಡರಿಸಿ ಕಟ್ ಮಾಡಿ ಟ್ರಿಮ್ ಮಾಡಿ ಒಂದು ಪುಟ್ಟ ವಂದೇ ಮಾತರಮನ್ನು ಉಳಿಸ್ಕೊಟ್ರು. ಭೌತಿಕ ವಂದೇ ಮಾತರಂ, ಈ ಭೂಮಿಯನ್ನು ವರ್ಣನೆ ಮಾಡುವಂಥ ವಂದೇ ಮಾತರಮನ್ನು ಉಳಿಸಿ ನಮ್ಗೆ ಕೊಟ್ಟರು. ಹೋಗ್ಲಿ, ಅದನ್ನಾದರೂ ರಾಷ್ಟ್ರಗೀತೆ ಮಾಡಿದ್ವಾ? ರಾಷ್ಟ್ರಗೀತೆ ಮಾಡದೆ ನಾವು ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಮಾಡಿದ್ವಿ. ಅದರ ಕಥೆ ತುಂಬ ದೊಡ್ಡದ್ದು ಬಿಡಿ. ಆದರೆ ವಂದೇ ಮಾತರಮನ್ನ ರಾಷ್ಟ್ರಗೀತೆ ಮಾಡಿದ್ರೋ ಬಿಟ್ಟರೋ ನಾವು ವಂದೇ ಮಾತರಂ ಹಾಡಬೇಕಿತ್ತು. ಈ ದೇಶದ ಮನೆ ಮನೆಗಳಲ್ಲಿ ವಂದೇ ಮಾತರಂ ಮೊಳಗಬೇಕಿತ್ತು. ಈ ದೇಶದ ತರುಣರು ತಮ್ಮ ಹೃದಯದ ಮೇಲೆ ವಂದೇ ಮಾತರಮನ್ನ ಕೆತ್ತಿಟ್ಕೊಳ್ಬೇಕಿತ್ತು. ಹಂಗಾಗ್ಲಿಲ್ವಲ್ಲ. ಈಗ ಸಮಯ ಬಂದಿದೆ. ನಾವು ನೀವೆಲ್ಲ ವಂದೇ ಮಾತರಂಗೆ ಸಜ್ಜಾಗಬೇಕಾಗಿದೆ. ವಂದೇ ಮಾತರಂನ ಹೇಳ್ತಾ ಹೇಳ್ತಾ ಈ ದೇಶದ ತಾರುಣ್ಯ ಹೊಸ ಹೋರಾಟಕ್ಕೆ ಸಜ್ಜಾಗಬೇಕಾದಂಥ ಅಪರೂಪದ ಕಾಲ ಬಂದಿದೆ. ಈ ಕಾಲಕ್ಕೆ ಸಜ್ಜಾಗೋಣ. ವಿವೇಕಾನಂದರು ಹೇಳಿದ್ರು, ಇನ್ನು 50 ವರ್ಷಗಳ ಕಾಲ ನೀವು ಪೂಜ್ಯ ವಂದೇ ಮಾತರಂ ಅನ್ನುವಂಥ ಮಂತ್ರ. ಬನ್ನಿ ಮಿತ್ರರೇ, ಈ ವಂದೇ ಮಾತರಂ ಆ ಮಂತ್ರವನ್ನ ಜಪಿಸೋಣ. ತಾಯಿ ಭಾರತಿಯನ್ನ ಆವಾಹಿಸೋಣ. ಆ ತಾಯಿ ಜಾಗೃತವಾಗಲಿ, ಭಾರತ ಅನ್ನೋ ಈ ರಾಷ್ಟ್ರ ಜಗದ್ಗುರುವಾಗ್ಲಿ ಅಂತ ಹೇಳ್ತಾ ವಂದೇ ಮಾತರಂಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ವಂದೇ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ पुलकितयामिनी फुल्लकुसुमिता सुमदलशोभिनी सुहासिनी सुमधुरभाषिणी सुखदा वरदा मातरं वन्दे मातरम् ಕೋಟಿ ಕೋಟಿ ಕಂಠ ಕಲ ಕಲಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ತ್ರಿಭುವನವಾರಿಣಿ ಮಾತರಂ ವಂದೇ ಮಾತರಂ ವಂದೇ तुम्ही धर्म तुम्ही गदी तुम्ही मर्मा तुम्ही प्राण शरीर बाहुते तुम्ही मा शक्ती हृदय तुम्ही मा भक्ती तुम्हारे प्रतिमा घडी मंदिरे वन्दे मातरं वन्दे मातरं त्वं हि दुर्गा दश प्रहरणधारिणी कमला कमलदलविहारिणी
ಶಿವಮೊಗ್ಗದಲ್ಲಿದ್ದಾರೆ, ದೂರದ ಶಿವಮೊಗ್ಗದಿಂದ ಬಂದಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮುಂಬೈನಲ್ಲಿ ಜೊತೆಯಲ್ಲಿದ್ವಿ, ಜೊತೆಯಲ್ಲೇ ಬಂದಿದ್ದಾರೆ. ಧನ್ಯವಾದಗಳು ಅರವಿಂದ್. ಉದಯ್ ಇವರು ಉತ್ತರ ಕನ್ನಡದ ಕುಮಟಾದ ಹತ್ತಿರದ ಒಂದು ಊರಿನಿಂದ ಬಂದಿದ್ದಾರೆ. ಧನ್ಯವಾದಗಳು ಉದಯಣ್ಣ. ನಮ್ಮ ಜೊತೆ ರವಿ ಮೂರೂರ್ ಇದ್ದಾನೆ. ಸುಮಾರು ಒಂದು 3 ವರ್ಷಗಳಾದ್ರೂ ಆಗಿರ್ಬೋದು ಜೊತೆಯಲ್ಲಿ ಸೇರಿ. 3 ವರ್ಷಗಳ ಹಿಂದೆ ನಮ್ಮ ಜೊತೆಯಲ್ಲಿದ್ದವರು ಮತ್ತೆ ಜಾಗೋ ಭಾರತಿಗೆ ತುಂಬಾ ದಿನಗಳ ನಂತರ ಬಂದಿದ್ದಾರೆ. ಅದ್ಭುತವಾದ ಗಾಯಕ. ಧನ್ಯವಾದಗಳು ರವಿ. ಕುರ್ತಾ ಸ್ವಲ್ಪ ಉದ್ದ ಆಗಿದೆ, ಸ್ವಂತದ್ದಲ್ಲ. ನಮ್ ಜೊತೆ ಶ್ರುತಿ ಇದ್ದಾಳೆ. ಶ್ರುತಿ ಸಾಗರದ ಹುಡುಗಿ, ಮಂಗಳೂರಲ್ಲೇ ಬಹುಶಃ ಡೆಬ್ಯೂ ಆಗಿದ್ದು. ಮೊದಲನೇ ಪ್ರೋಗ್ರಾಮ್ ಮಾಡಿದ್ದೆ ಮಂಗಳೂರಿನಲ್ಲಿ ಆಕೆ ಆಗಿ ಬಹುಶಃ ಒಂದು 25-26 ಕಾರ್ಯಕ್ರಮ ಆದ್ರೂ ಆಗಿರ್ಬೋದು. ಬಹಳ ಬೇಗ ಪಳಗ್ಬಿಟ್ಟಿದ್ದಾಳೆ. ತುಂಬಾ ಚೆನ್ನಾಗಿ ಹಾಡುವಂತ ಗಾಯಕಿ. ಧನ್ಯವಾದಗಳು ಶ್ರುತಿ. ಪರಶುರಾಮ್ ದೂರದ ಬಿಜಾಪುರದವರು, ಬೆಂಗಳೂರಿನಲ್ಲಿ ಟೀಚರ್ ಆಗಿದ್ದಾರೆ. ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆಗೆಲ್ಲ ಜಾಗೋ ಭಾರತಿಗೆ ಪ್ರೀತಿಯಿಂದ ಬರ್ತಾರೆ. ತುಂಬಾ ಒಳ್ಳೆ ಕಲಾವಿದ. ಇಬ್ಬಿಬ್ರು ಕೀಬೋರ್ಡಿಸ್ಟ್ಗಳು ಮಾಡಬಹುದಾದನ್ನ ಒಬ್ಬರೇ ಕೀಬೋರ್ಡಿಸ್ಟ್ ಮಾಡಬಹುದಾದಂತ ಅಪರೂಪದ ಕಲಾವಿದ, ಅಪರೂಪದ ಇನ್ಫ್ಯಾಕ್ಟ್ ಸಂಗೀತ ಲೋಕಕ್ಕೆ ಒಂದು ಅಸೆಟ್ ಆಗಬಲ್ಲಂತ, ಜಾಗೋ ಭಾರತಿಗಂತೂ ಅಸೆಟ್ ಆಗಿರುವಂತ ಅಪರೂಪದ ವ್ಯಕ್ತಿ. ಧನ್ಯವಾದಗಳು ಪರಶುರಾಮ್. ಬಹಳ ಖುಷಿ ಆಗುತ್ತೆ. ಈ ತಂಡವನ್ನು ಪರಿಚಯ ಮಾಡ್ಕೊಡ್ಬೇಕಾದ್ರೂ ಅಷ್ಟೇ ಖುಷಿ. ಸೌಂಡ್ಸ್ ಅವರು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದೀರಿ. ಧನ್ಯವಾದಗಳು. ತುಂಬಾ ನಗ್ಬೇಕಾದ ಅಗತ್ಯ ಇಲ್ಲ. ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಆದ್ರೆ ಆನಂತರ ಧನ್ಯವಾದಗಳು, ತುಂಬಾ ಧನ್ಯವಾದ. ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮದ ಕ್ರೆಡಿಟ್ ನಿಮ್ಗೆ. ನಾನು ಮಂಗಳೂರಿಗೆ ಬಂದಾಗ್ಲೆಲ್ಲ ಖುಷಿ ಪಡ್ತೀನಿ. ಯಾಕೆಂದ್ರೆ ಕೇಳುವ ಕಿವಿಗಳು ತುಂಬಾ ಚೆನ್ನಾಗಿವೆ ಮಂಗಳೂರಿನಲ್ಲಿ ಅಂತ. ತುಂಬಾ ಚೆನ್ನಾಗಿ ಆಲಿಸ್ತೀರಾ ನೀವು. ಹಿಂಗಾಗಿ ಹೇಳಲಿಕ್ಕೆ ಹೊಸ ಪ್ರೇರಣೆ ಕೊಡ್ತೀರಾ. ಈ ಪ್ರೇರಣೆ ಕೊಟ್ಟ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಕಾರ್ಯಕ್ರಮದ ಕೊನೆಯ ವೈಶಿಷ್ಟ್ಯ ಏನು ಅಂದ್ರೆ, ಹುಂಡಿ ಇಡ್ತೀವಿ, ದುಡ್ಡು ಹಾಕಿ ಅಂತ ಕೇಳೋದಿಲ್ಲ. ನಾನು ಎಲೆಕ್ಷನ್ಗೆ ನಿಲ್ಲಬಾರದು ಅಂತ ಯಾರಾದ್ರೂ ಬಂದು ನಿಮ್ ಕಿವಿಯಲ್ಲಿ ಹೇಳಿದ್ರು ನಂಬೇಡಿ. ಚಕ್ರವರ್ತಿಯವರು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಧೈರ್ಯವಾಗಿ ನೀವು ಧೈರ್ಯವಾಗಿ ಹೇಳ್ಬೋದು ಅಂತ. ನಾನು ನಿಮ್ಮ ಹತ್ರ ಓಟು ಕೇಳೋದಿಲ್ಲ, ನೋಟು ಕೇಳಬಾರ್ದು ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ನಾನು. ಅಂತದೊಂದು ಅವಕಾಶ ತರಬೇಡಪ್ಪ ಅಂತ. ಹಿಂಗಾಗಿ ಅವೆರಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಇವತ್ತು ನಿಮ್ಗೆ ಏನಾದ್ರೂ ಇಲ್ಲಿ ನೆದ್ದೋಗ್ಬೇಕಾದ್ರೆ ನಮಗೋಸ್ಕರ ಕೊಡಬೇಕು, ನಮ್ಮ ತಂಡಕ್ಕೋಸ್ಕರ ಕೊಡಬೇಕು ಅಂತ ಅನಿಸಿದ್ರೆ ಒಂದು ಸಂಕಲ್ಪ ಕೊಟ್ಟು ಹೋಗಿ. ಇನ್ನು ಮುಂದೆ ಭಾರತವನ್ನ ಬೈಯೋದಿಲ್ಲ ಅನ್ನುವಂತ ಒಂದು ಸಂಕಲ್ಪವನ್ನ ನಮಗೋಸ್ಕರ ಕೊಡಿ. ಸಾಕಾಗೋಗಿದೆ ಈ ಭಾರತಕ್ಕೆ ಬೈಸ್ಕೊಂಡು. ಈ ದೇಶದ ಪ್ರಧಾನಿಯೂ ಭಾರತವನ್ನು ಬೈತಾರೆ. ದೇವಸ್ಥಾನದ ಹೊರಗೆ ಕೂತಿರುವಂತ ಭಿಕ್ಷುಕನು ಭಾರತವನ್ನು ಬೈತಾನೆ. ಎಷ್ಟು ದಿನ ಅಂತ ಬೈಯೋದು? ನಮಗೆ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ತಾಕತ್ತಿದ್ರೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಅಕಸ್ಮಾತ್ ತಾಕತ್ತಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಮನೆಯಲ್ಲಾದ್ರೂ ಕೂರೋಣ. ಯಾರು ಮಾಡ್ತಿದ್ದಾರೋ ಅವರನ್ನು ಹಿಂದಕ್ಕೆ ತರುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಅಂತ ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತಾ, ಭಾರತ ಜಗದ್ಗುರುವಾಗುವಂತ ಹೊತ್ತು ಹತ್ತಿರಕ್ಕೆ ಬಂದಿದೆ. ಪ್ರತಿ ಜಾಗೋ ಭಾರತ್ನಲ್ಲಿ ಮತ್ತೆ ನೆನಪಿಸ್ಕೊಳ್ತೀನಿ, ಭಾರತ 2020 ವೇಳೆಗೆ ಶ್ರೇಷ್ಠ ರಾಷ್ಟ್ರವಾಗುತ್ತೆ ಅಂತ ಅನೇಕರು ಹೇಳಿದ್ದಾರೆ. ಅಬ್ದುಲ್ ಕಲಾಂ ಒಂದು ಪುಸ್ತಕ ಬರೆದಿದ್ದಾರೆ, ವಿಷನ್ 2020 ಅಂತ. ನಾನು ಕಳೆದ 13 ವರ್ಷಗಳಿಂದ 2001ರಿಂದ 2000 ಕಾಲೇಜಿಗೆ ತಿರುಗಾಡ್ತಿದ್ದೀನಿ. ಇವತ್ತು ಖಾತ್ರಿಯಾಗಿ ಹೇಳಬಲ್ಲೆ, ಭಾರತ 2020ಕ್ಕೆ ಜಗದ್ಗುರುವಾಗುವುದು ಸತ್ಯ. ಯಾಕೆ ಗೊತ್ತೇನು? ಆ ನಂಬರ್ನೇ ಮ್ಯಾಜಿಕಲ್ ನಂಬರ್. ಅದನ್ನ 2020 ಅಂತ ಕರೀತಾರೆ, ಅಥವಾ 2020 ಅಂತಾನೂ ಕರೀತಾರೆ, ಕೆಲವೊಮ್ಮೆ 2020 ಅಂತಾನೂ ಕರೀತಾರೆ. ಕ್ರಿಕೆಟ್ ನಲ್ಲಿ 2020 ವರ್ಲ್ಡ್ ಕಪ್ ಶುರುವಾದಾಗ ಭಾರತ ಗೆಲ್ಲುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಪುಣ್ಯಾತ್ಮ ಯುವರಾಜ್ ಸಿಂಗು, ಆಗಲೇ ಅವನಿಗೆ ಕ್ಯಾನ್ಸರ್ ಇದ್ದಿರ್ಬೋದು, ಆ ಹೊತ್ನಲ್ಲೇ 6 ಬಾಲಿಗೆ 6 ಸಿಕ್ಸರ್ ಹೊಡೆದ. ಭಾರತ ಫಸ್ಟ್ 2020 ವರ್ಲ್ಡ್ ಕಪ್ ಗೆದ್ದೇ ಬಿಡ್ತು. ಯಾಕೆ ಗೊತ್ತೇನು? ಭಗವಂತ 2020 ಅನ್ನೋ ಚೆಕ್ ಮೇಲೆ ಭಾರತ ಅಂತ ಬರೆದು ಅಕೌಂಟ್ ಪೇಯಿ ಅಂತ ಹಾಕ್ಬಿಟ್ಟಿದ್ದಾನೆ. ನಾವಲ್ದೆ ಇನ್ಯಾರ್ರೀ ಕ್ಯಾಶ್ ಮಾಡ್ಕೋಬೇಕು? ಈ ಕ್ಯಾಶ್ ಮಾಡ್ಕೊಳ್ಳೋ ಹೊತ್ತು ಹತ್ರ ಬಂದಿದೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ತಾಯಿ ಭಾರತಿ ನಿದ್ದೆ ಮಾಡ್ತಿದ್ದಾಳೆ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ಎಲ್ರು ಮಾತನಾಡ್ಕೊಳ್ತಾರೆ. ಅವಳು ನಿದ್ದೆ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ನನಗೋಸ್ಕರ ಏನು ಮಾಡ್ತಿಲ್ವಲ್ಲ ಅನ್ನೋ ಬೇಸರದಿಂದ ತಾನೇ ಸಿಂಹಾಸನದಿಂದ ಕೆಳಗಿಳಿದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಬಿಟ್ಟಿದ್ದಾಳಂತೆ. ಸ್ವಾಮೀಜಿ ಹೇಳೋ ಮಾತಿದ್ದು, ನನ್ನ ಮಾತಲ್ಲ. ಸ್ವಾಮಿ ಕೊಂಡು, ಅಮ್ಮ ನಿನಗೋಸ್ಕರ ನಾನು ಇದ್ದೀನಿ ಅಂತ ಕೆಲವರು ಮುಂದೆ ಬಂದ್ರಯ್ಯ. ನೀವು ಮುಂದೆ ಬಂದ್ಬಿಟ್ರೆ ಈ ತಾಯಿ ಮತ್ತೆ ತನ್ನ ಸಿಂಹಾಸನವನ್ನ ತಾನೇ ಏರಿ ಕೂತು ಬಿಡ್ತಾಳೆ. ಈ ಬಾರಿ ಅವಳು ಸಿಂಹಾಸನ ಏರಿ ಕೂತ್ರೆ ಹಳೆಯ ವೈಭವ ಅಂತ ಯಾವ್ದನ್ನ ಕರಿತಿದ್ವೋ ಅದೆಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನು ಆಶ್ವಸ್ತರನ್ನಾಗಿ ಮಾಡ್ತಾರೆ. ಆ ಭಾರತವನ್ನು ನೋಡ್ಬೇಕಾದಂತ ಅಗತ್ಯ ಇದೆ. ಭಾರತವನ್ನು ಬೈಯೋದು ನಿಲ್ಲಿಸ್ಬೇಕ್ರಿ. ಸ್ವಾಮೀಜಿನೇ ಹೇಳ್ತಾರೆ, ಭಾರತ ಅನ್ನೋ ಈ ಹಡಗು 1000
ವರ್ಷಗಳಿಂದ ಲಕ್ಷಾಂತರ ಜನರನ್ನ ದಡ ಮುಟ್ಟಿಸಿದೆ. ಈಗ ಈ ಹಡಗಿಗೆ ಒಂದು ಸಣ್ಣ ತೂತು ಬಿದ್ದಿದೆ, ಬೈತಾ ಕೂತ್ಕೋತೀರೇನು? ನನ್ನ ತಲೆ ಆದ್ರೂ ಕೊಡ್ತೀನಿ, ನನ್ನ ಪ್ರಾಣ ಆದ್ರೂ ಕೊಟ್ಟು ಈ ತೂತನ್ನು ಮುಚ್ತೀನಿ ಅಂತ ಹೇಳುವಂತ ಕೆಲವರು ಮುಂದೆ ಬಂದ್ರೆ ಈ ಹಡಗು ಸರಿ ಹೋಗುತ್ತೆ, ಮತ್ತೆ 1000 ವರ್ಷಗಳ ಕಾಲ ಲಕ್ಷಾಂತರ ಜನರನ್ನ ದಡ ಮುಟ್ಟಿಸುತ್ತೆ ಅಂತ ವಿವೇಕಾನಂದರು ಭರವಸೆ ಕೊಡ್ತಾರೆ. ಆ ಭರವಸೆ ಈಡೇರಿಸುವಂತ ಸಮಯ ಬಂದಿದೆ. ಬನ್ನಿ ನಾವೆಲ್ಲ ಸೇರೋಣ ಈ ರಾಷ್ಟ್ರವನ್ನ. ಕೊನೆಯದಾಗಿ ನಿಮ್ಮಿಂದ ಕೇಳಿಕೊಳ್ಳೋದು, ಕಂಠ ಬಿಚ್ಚಿ ಒಂದು ಜೈಕಾರ ರಾಷ್ಟ್ರಕ್ಕೋಸ್ಕರ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ವಂದೇ ವಂದೇ. ಜೈ ಹಿಂದ್. ಆತ್ಮೀಯರೇ, ಏನೋ ಒಂದು ವಿದ್ಯುತ್ ಸಂಚಲನ ಆದಂತಹ ಒಂದು ಸಂಚಲನವನ್ನು ನಮ್ಮಲ್ಲಿ ಮಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ದೇಶಭಕ್ತಿಯನ್ನು ನಮ್ಮಲ್ಲಿ ಜಾಗೃತ ಮಾಡಿದಂತಹ ಚಕ್ರವರ್ತಿ ಶಿವಲಿಬೇಯವರೇ, ನರಸಿಂಹಸ್ವಾಮಿ ದೇವರ ಸ್ಥಳದಲ್ಲಿ ಬಂದು ನೀವಿವತ್ತು ಈ ಒಂದು ಜಾಗೃತ ಮಾಡುವಂತಹ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಆ ಸ್ವಾಮಿಯಲ್ಲಿ ಬೇಡ್ತೇನೆ, ಭಾರತಾಂಬೆಯ ಆಶೀರ್ವಾದ, ಆ ದೇವರ ಪೂರ್ಣ ಅನುಗ್ರಹ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಈ ದೇಶ ಸೇವೆ ಮಾಡುವಲ್ಲಿ, ನಿಮ್ಮ ಪ್ರತಿಯೊಂದು ಜಾಗೃತಾವಸ್ಥೆಗಿದ್ದಂತಹ ಸ್ಥಿತಿಯ ಪ್ರತಿಯೊಬ್ಬನ ಮೈಯಲ್ಲಿ ಬಂದು ರಾಷ್ಟ್ರ ನಿರ್ಮಾಣಕ್ಕೆ ಯಾವ ಪ್ರಕಾರವಾಗಿ ನಿಮ್ಮ ಒಂದು ಸಂಕಲ್ಪ ಇದೆಯೋ ಅದೆಲ್ಲವನ್ನು ನೆರವೇರಿಸಿಕೊಡುವಲ್ಲಿ ಆ ನರಸಿಂಹಸ್ವಾಮಿ ಅನುಗ್ರಹ ಮಾಡಲಿ. ನಿಮ್ಮೆಲ್ಲರ ಪರವಾಗಿ, ನಮ್ಮ ಊರಿನವರ ಇಲ್ಲಿ ಬಂದ ಎಲ್ಲರ ಪರವಾಗಿ ಆ ದೇವರ ಅನುಗ್ರಹ ಪ್ರಸಾದವನ್ನು ನಿಮ್ಮ ಒಪ್ಪಿಗೆಯಿಂದ ಇವರ ಮುಂದಿನ ಭವಿಷ್ಯದ ಭದ್ರತೆಗೆ ನಾನು ಕೊಡ್ತೇನೆ. सर्वेषां स्वस्तिर्भवतु, सर्वेषां स्वस्तिर्भवतु, सर्वेषां शान्तिर्भवतु.